ಒಬ್ಬ ಪರಾಶರ ಸಿಸ್ಟಮ್ ನಾವು ನೋಡ್ತಾ ಇದ್ದೀವಿ, ನಾವು ಡಿವಿಷನಲ್ ಚಾರ್ಟ್ಸ್ ನೋಡ್ತಾ ಇದ್ದೀವಿ, ಅದು ನೋಡ್ತಾ ಇದ್ದೀವಿ ಅಂತಾರಲ್ಲ, ನಿಮಗೆ ಅಸ್ಟ್ರಾಲಜಿ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. 3 ಲೆವೆಲ್ ಇರ್ತಕ್ಕಂಥದ್ದು. ಸಾತ್ವಿಕ ಲೆವೆಲ್ ಬಂದಾಗ 1ನೇ ಮನೆ, 5ನೇ ಮನೆ, 9ನೇ ಮನೆ ಉಂಗುರನೇ ಹಾಕಿಸಿರೋರು ಜಾಸ್ತಿ ಮಾರ್ಕೆಟಲ್ಲಿ. ತುಂಬ ಜನ ಹಾಳಾಗಿರೋರೇ ಉಂಗುರ ಹಾಕ್ಕೊಂಡು, ಉಂಗುರಗಳು ಹಾಕ್ಕೊಂಡೇ ಹಾಳಾಗಿದ್ದಾರೆ. ಯಾಕೆಂದರೆ ಇದು ಯಾಕೋ ಹಾಕ್ಕೊಂಡ್ಮೇಲೆ ಯಾಕೋ ಸೆಟ್ ಆಗಿಲ್ಲ ಅಂತ ತೆಗೆದು ಬಿಸಾಕಿರೋರೇ ಜಾಸ್ತಿ. ಯಾಕೆ? ನಿಮ್ಮ ಬಯಕೆ ತಾಮಸ, ಅಲ್ಲಿ ಕೆಲಸಗಾರ ಕಾರ್ಯ ಸಾತ್ವಿಕ ಅಂತಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಮ ಪೋಸ್ಟ್ಗೆ ಕೆಲಸ ಹಾಕ್ತಾರೆ, ನೀವು ಹಾಕ್ತೀರಾ, ನೀವು ಇಂಟರ್ವ್ಯೂ ಮಾಡ್ತೀರಾ. ಇಂಟರ್ವ್ಯೂವಲ್ಲಿ ನೀವು ಚೆನ್ನಾಗಿ ಮಾಡಬೇಕಾ, ಅಥವಾ ನಾನು ಸುಮ್ಮನೆ ಹೋಗ್ತೀನಿ, ಕೊಟ್ಟರೆ ಕೊಡಲಿ, ಇಲ್ಲಾಂದರೆ ಇನ್ನೊಬ್ರು ಪಾಪ ಅವ್ರು ಸಿಗಲಿ ಅಂತ ಹೋಗ್ತೀವ? ನನಗೆ ಬೇಕು ಅಂತ ಹೋಗೋದು. ಇಲ್ಲಿ 1ನೇ ಮನೆ, 5ನೇ ಮನೆ, 9ನೇ ಮನೆಗೆ ಯಾರ್ಯಾರು ಉಂಗುರಗಳು ಹಾಕಿದ್ದೀರೋ ಬರ್ಬಾದಂತೂ ಗ್ಯಾರಂಟಿ ಬರ್ಬಾದ್. 1ನೇ ಮನೆ, 5ನೇ ಮನೆ, 9ನೇ ಮನೆ ಚೆಕ್ ಮಾಡ್ಕೊಳ್ಳಿ. ತುಂಬ ಜನ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು, ಈ ಮೆಟ್ಲ್ ಕೆಳಗಡೆ ಇರ್ತಕ್ಕಂಥ ಕೆಲವರು ಅಸ್ಟ್ರಾಲಜರ್ಸು, ಲಾಡ್ಜ್ ರೂಮಲ್ಲಿ ಇರ್ತಕ್ಕಂಥ ಅಸ್ಟ್ರಾಲಜರ್ಸು, ಅವರು ನಮ್ಮ ಸೇರಿಗೆ ಸೇರಿಬಿಟ್ಟಿದ್ದಾರೆ. ಸೊ 1ನೇ ಮನೆ, 5ನೇ ಮನೆ, 9ನೇ ಮನೆ ಒನ್ ಆಫ್ ದಿ ವರ್ಸ್ಟ್. ಆದರೆ 1ನೇ ಮನೆ, 5ನೇ ಮನೆ, 9ನೇ ಮನೆ ಹಂಗಾರೆ ಪಾಸಿಟಿವೇ ಇಲ್ವಾ ಸರ್? ಎಸ್, ಪಾಸಿಟಿವ್ ಇದೆ. ಏನು ಅಂತಂದರೆ ಆರೋಗ್ಯಕ್ಕೆ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಹೌಸಸ್. ಭಾಳ ಹಿಂದಿನ ಕಾಲದಲ್ಲಿ ಜಾತಕ ನೋಡಿದ ತಕ್ಷಣ 1ನೇ ಮನೆ ಉಂಗುರ, 5ನೇ ಮನೆ ಉಂಗುರ, 9ನೇ ಮನೆ ಉಂಗುರ ಇದನ್ನು ಹಾಕ್ಸೋರು. ಯಾಕೆ ಅಂದರೆ ಅವನು ಹೆಚ್ಚಾಗಿ ತಾಮಸ ಕಡೆ ಹೋಗಬಾರ್ದು. ಇವತ್ತು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅರ್ಚಕರುಗಳು, ಯಾರ್ಯಾರು ಜ್ಯೋತಿಷ್ಯ ಹೇಳೋರೆಲ್ಲ ನಾನು ನೋಡಿದ್ದೀನಿ. ಯಾಕಂದ್ರೆ ತೊಗೊಂಬರ್ತಾರೆ, ಆ ಶೀಟ್ ತೊಗೊಂಬರ್ತಾರೆ, ಇದನ್ನು ಹೇಳೋರೆ ಅಂತ. ಅಲ್ಲಿ ಅಡ್ರೆಸ್ಗಳು ಇರ್ತಾವಲ್ಲಿ, ಈ ದೇವಸ್ಥಾನದ ಇದು ಜ್ಯೋತಿಷ್ಯ ಇದು ಹೇಳ್ತೀವಿ, ಸಾಲಾವಳಿ ಉಂಗುರಗಳು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಎಲ್ಲ ನೋಡಿದಾಗ 1ನೇ ಮನೆ, 5ನೇ ಮನೆ, 9ನೇ ಮನೆ. ಸೊ ಜಾತಕದಲ್ಲಿ ನೀವು ಹಾಕ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅರಳು 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ. ಇದರಲ್ಲಿ ದುಡ್ಡಿನ ಮನೆಯೂ ಸೇರಿದೆ, ಮದುವೆ ಮನೆಯೂ ಸೇರಿದೆ, ಮದುವೆ ವಿಚಾರಗಳು ಸೇರಿದೆ, ದುಡ್ಡು ಸೇರಿದೆ. ಅದು ಭೋಗ ಅಲ್ವಾ? ಮದುವೆನೂ ಭೋಗ, ಕೆಲಸ, ದುಡ್ಡೆಲ್ಲ ಭೋಗ. ಇನ್ನು 3, 4 ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ತಾಮಸಿಕವಾಗಿರ್ತಕ್ಕಂಥ ವಿಚಾರ. ಯಾರು ಈ ಥರ ಹೇಳಿರಲ್ಲ, ಯಾವ ಟಿ ವಿಲಿ ಹೇಳಿರಲ್ಲ. ತಾಮಸಿಕವಾಗಿರ್ತಕ್ಕಂಥದ್ದೇ ನಾವು ಹಾಕ್ಕೊಳ್ಳೋದು ಯಾವಾಗಲೂ. ನಾವು ಸಾತ್ವಿಕ ಹಾಕ್ಕೊಳ್ಳೋದಿಲ್ಲ. ನೀವೇನಾದ್ರು ಸನ್ಯಾಸಿ ಆಗಬೇಕು, ಹಿಮಾಲಯಕ್ಕೆ ಹೋಗ್ಬೇಕು, ಕಾಡಿಗೆ ಹೋಗ್ಬೇಕು, ಬೆಟ್ಟದ ಮೇಲೆ ಹೋಗ್ಬೇಕು, ಹೆಂಡ್ತಿ ಹೊಡೆದವಳೆ ನನಗೆ, ನಾನು ಇವಾಗ ಸನ್ಯಾಸಿ ಆಗಬೇಕು, ನನಗೆ ಅವಳು ದಿನ ಬೈತಾಳೆ ಅಂಥದ್ದಾಗ 1, 5, 9ನೇದು ಹಾಕ್ಕೊಳ್ಳಿ. ಅತಿ ಶೀಘ್ರದಲ್ಲಿ ಹಿಮಾಲಯದ ದಾರಿ ಕಾಣಬಹುದೇನೋ.